ವಿದ್ಯಾರ್ಥಿಗಳೇ, ನಾವಿವತ್ತು ಬೇಡಿಕೆಯ ರೇಖೆಯಲ್ಲಿ ಅಧ್ಯಯನ ಮಾಡುವಂಥ ವಿಷಯ ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಬೇಡಿಕೆ ರೇಖೆಯ ಪಲ್ಲಟಗಳನ್ನು ಅಧ್ಯಯನವನ್ನು ಮಾಡಿವೆ. ಬೇಡಿಕೆಯ ಏರಿಕೆಯಾಗುವುದು ಮತ್ತು ಬೇಡಿಕೆ ಇಳಿಕೆಯಾಗುವುದು, ಅಂದರೆ ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು ಮತ್ತು ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದನ್ನು ಅಧ್ಯಯನ ಮಾಡಿವೆ. ಇತರೆ ಅಂಶಗಳು ಸ್ಥಿರವಿದ್ದಾಗ ಬೇಡಿಕೆಯ ಪ್ರಮಾಣ ಕಡಿಮೆಯಾಗುವುದನ್ನು ಬೇಡಿಕೆ ಇಳಿಕೆ ಅಂತೇಳಿ ಕರಿತೀವಿ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗುವುದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಬೇಡಿಕೆ ಏರಿಕೆ ಅಂತೇಳಿ ಕರಿತೀವಿ ಅಂತ ನೋಡಿ. ಇವತ್ತು ಪ್ರಮುಖವಾಗಿರುವಂಥದ್ದು ಬೇಡಿಕೆಯ ರೇಖೆಯೊಂದಿಗಿನ ಚಲನೆಗಳು. ಬೇಡಿಕೆಯ ರೇಖೆಯೊಂದಿಗಿನ ಚಲನೆಗಳು. ಇಲ್ಲಿ ಪ್ರಮುಖವಾಗಿ ಮೊದಲು ನಾವು ಬೇಡಿಕೆ ಬಿಂಬಕವನ್ನು ಅರ್ಥ ಮಾಡ್ಕೋಬೇಕು. ಬೇಡಿಕೆ ಬಿಂಬಕ ಏನು ಹೇಳ್ತೈತಪ್ಪ ಅಂದ್ರೆ, ಇತರೆ ಸ್ಥಿತಿಗತಿಗಳು ಸ್ಥಿರವಿದ್ದಾಗ ಬೆಲೆ ಮತ್ತು ಬೇಡಿಕೆ ಪ್ರಮಾಣದ ನಡುವಿನ ಸಂಬಂಧವನ್ನು ಬೇಡಿಕೆ ಬಿಂಬಕ ಎಂದು ಕರೆಯುತ್ತೇವೆ. ನೋಡಿ, ಇತರೆ ಅಂಶಗಳು ಸ್ಥಿರ ಇರ್ತಾವ. ಅನುಭೋಗ್ಯ ಆದಾಯ ಸ್ಥಿರ ಇರ್ತೈತಿ, ಆತನ ಆದ್ಯತೆ ಮತ್ತು ಅಭಿರುಚಿ ಸ್ಥಿರ ಇರ್ತೈತಿ. ಇತರೆ ಸರಕಿನ ಬೆಲೆ ಏನಾಗಿರ್ತೈತಿ ಅಂದ್ರೆ ಸ್ಥಿರ ಇರ್ತೈತಿ. ಇಲ್ಲಿ ಬೆಲೆ ಮತ್ತು ಬೇಡಿಕೆ ಪ್ರಮಾಣ, ಬೆಲೆಗಳ ಬದಲಾವಣೆಗೆ ತಕ್ಕಂತೆ ಬೇಡಿಕೆ ಪ್ರಮಾಣದಲ್ಲಿ ಹೇಗೆ ಬದಲಾವಣೆ ಆಗ್ತೈತಿ, ಎಷ್ಟು ಪ್ರಮಾಣದಲ್ಲಿ ಬೇಡಿಕೆ ಬೆಲೆಯನ್ನು ಅವಲಂಬಿಸೈತಿ, ಬೆಲೆಗಳಿಗೆ ತಕ್ಕಂತೆ ಬೇಡಿಕೆ ಯಾವ ರೀತಿಗೆ ಬದಲಾವಣೆ ಆಗ್ತೈತಿ ಅನ್ನುವಂಥದ್ದನ್ನು ಬೇಡಿಕೆ ಬಿಂಬಕ ನಮಗೇನಪ್ಪ ಅಂದ್ರೆ ಅರ್ಥ ಮಾಡಿಸ್ಕೊಡ್ತೈತಿ. ಈ ಬೇಡಿಕೆ ಬಿಂಬಕದ ಆಧಾರದ ಮೇಲೆ ಪ್ರಮುಖವಾಗಿರುವಂಥದ್ದು ಬೇಡಿಕೆ ರೇಖೆಯೊಂದಿಗಿನ ಚಲನೆ ಅಂದರೆ ಏನು. ಇಲ್ಲಿ ಹೇಳ್ತಾರ, ಬೇಡಿಕೆ ರೇಖೆಯೊಂದಿಗಿನ ಚಲನೆ ಅಂದ್ರೆ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಕೇವಲ ಬೆಲೆ ಬದಲಾವಣೆಯಿಂದಾಗಿ ಬೇಡಿಕೆ ಬದಲಾವಣೆಯಾಗುವುದನ್ನು ಬೇಡಿಕೆಯ ರೇಖೆಯ ಚಲನೆ ಎನ್ನುತ್ತೇವೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ರೀ, ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಕೇವಲ ಬೆಲೆಯ ಬದಲಾವಣೆಯಿಂದಾಗಿ ಬೇಡಿಕೆಯಕ್ಕೆ ಬದಲಾವಣೆಯಾಗುವುದನ್ನು, ಬೇಡಿಕೆಯಲ್ಲಿ ಬದಲಾವಣೆಯಾಗುವುದನ್ನು ಬೇಡಿಕೆ ರೇಖೆಯ ಚಲನೆ ಅಂತೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಕೇವಲ ಬೆಲೆ ಎನ್ನುವಂಥ ಒಂದು ಅಂಶ ತಗೊಂಡರ ಉಳಿದಂಥವು ಬೇಡಿಕೆಯ ನಿರ್ಧಾರಕಗಳು ಏನದಾವ ಅಂತ ಹೇಳ್ತಾರೆ, ಸ್ಥಿರದಾವ. ಇಲ್ಲಿ ಅನುಭೋಗ್ಯ ಆದಾಯ ಸ್ಥಿರ ಐತಿ, ಇತರೆ ಸರಕುಗಳ ಬೆಲೆ ಸ್ಥಿರ ಐತಿ, ಹಾಗಾದ್ರೆ ಅದರ ಅಭಿರುಚಿ ಮತ್ತು ಆದ್ಯತೆ ಸ್ಥಿರ ಐತಿ. ಕೇವಲ ಬೆಲೆ ಮಾತ್ರ ಏನಾಗ್ತೈತಿ ಅಂತ ಹೇಳ್ತಾರೆ, ಬದಲಾವಣೆ ಆಗ್ತೈತಿ. ಆ ಬದಲಾವಣೆಯಾಗುವಂಥ ಬೆಲೆಯಿಂದ ಬೇಡಿಕೆ ರೇಖೆ ಏನಾಗ್ತೈತಿ ಅಂತ ಹೇಳ್ತಾರೆ, ಚಲನೆಯನ್ನು ಹೊಂದೈತಿ ಅಂತ ಹೇಳ್ತಾರೆ. ಹಾಗಾದರೆ ಬೇಡಿಕೆ ರೇಖೆ ಹೇಗೆ ಚಲನೆಯನ್ನು ಹೊಂದೈತಿ ಅನ್ನುವಂಥದ್ದನ್ನು ಒಂದು ರೇಖಾಚಿತ್ರದ ಮೂಲಕ ಅರ್ಥ ಮಾಡಿಕೊಳ್ಳೋಣ. OYX, ಈ OYX ರಚಿಸಿದ ನಂತರ ಇದು ಬೇಡಿಕೆಯ ರೇಖೆ, ಅನುಭೋಗಿಯ ಬೇಡಿಕೆಯ ರೇಖೆ. ಇಲ್ಲಿ ಬೆಲೆ ಬದಲಾವಣೆ ಆಗ್ತೈತಿ, ಇತರೆ ಅಂಶಗಳು ಸ್ಥಿರ ಇರ್ತಾವ ಅಂತ ಹೇಳ್ತಾರೆ. ನೋಡಿಲಿ, ಪಿ ಬೆಲೆ ಕ್ಯೂನಷ್ಟು ಏನಪ್ಪ ಅಂದ್ರೆ ಬೇಡಿಕೆಯ ಪ್ರಮಾಣ ಐತಿ. ಇದು ಬೆಲೆ, ಇದು ಬೇಡಿಕೆ ಪ್ರಮಾಣ. ನೋಡ್ರಿ, ಪಿನಷ್ಟು ಬೆಲೆ ಇದ್ದಾಗ ಅನುಭೋಗಿಯ ಬೇಡಿಕೆ ಪ್ರಮಾಣ ಕ್ಯೂನಷ್ಟು ಇರ್ತೈತಿ. ಇಲ್ಲಿ ಬೆಲೆಗೆ ತಕ್ಕಂತೆ ಬೇಡಿಕೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ, ಸ್ಥಿರವಾದಂಥ ರೀತಿಯಲ್ಲಿ ಇರ್ತೈತಿ. ಒಂದು ವೇಳೆ ಏನಾದರೂ ಬೆಲೆ ಪಿದಿಂದ P1ಗೆ ಇಳಿಕೆ ಆತಂದ್ರ, ನೋಡಿ, ಬೆಲೆ ಪಿದಿಂದ P1ಗೆ ಇಳಿಕೆ ಆತಂದ್ರ ಇಲ್ಲಿ ಎ ಎನ್ನುವಂಥ ಬಿಂದುವನ್ನು ಕೊಡೋಣ. ಬೆಲೆ ಯಾವಾಗ ಕಡಿಮೆ ಆಗೈತ್ರಿ, ಮೊದಲಿದ್ದಷ್ಟು ಬೆಲೆಗಿಂತ ಬೆಲೆಯ ಪ್ರಮಾಣ ಏನಾಗೈತಿ, ಕಡಿಮೆ ಆಗೈತಿ. ಬೆಲೆ ಪಿದಿಂದ P1ಗೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಕ್ಯೂದಿಂದ ಏನಾಗ್ತೈತಿ ಅಂದ್ರೆ Q1ಗೆ ಹೆಚ್ಚಾಗ್ತೈತಿ. ಆವಾಗ ಬೇಡಿಕೆ ರೇಖೆ ಏನಾಗ್ತೈತಿ ಅಂತ ಹೇಳ್ತಾರೆ, ಬಲಭಾಗಕ್ಕೆ ಪಲ್ಲಟಗೊಳ್ತೈತಿ. ನೋಡಿ, ಬೇಡಿಕೆ ರೇಖೆ ಏನಾಗ್ತೈತಿ ಅಂತ ಹೇಳ್ತಾರೆ, ಬಲಭಾಗಕ್ಕೆ ಏನಾಗ್ತೈತಪ್ಪ ಅಂದ್ರೆ ಪಲ್ಲಟಗೊಳ್ತೈತಿ. ಎಲ್ಲಿವರೆಗೆ ರೀ, ಬಿ ಬಿಂದುವಿನವರೆಗೆ. ನೋಡಿ, ಬಿ ಬಿಂದುವಿನವರೆಗೆ ಪಲ್ಲಟಗೊಳ್ತೈತಿ. ಇದು ಒಂದು ಅಂಶ ಆದರೆ ರೀ,
ನಂತರ ಬರುವಂಥ ಅಂಶ ಬೇಡಿಕೆ ಪ್ರಮಾಣ ಪಿದಿಂದ P2ಗೆ ಹೆಚ್ಚಾತಂದ್ರೆ ನೋಡಿ ಪಿದಿಂದ P2ಗೆ ಹೆಚ್ಚಾತಂದ್ರೆ ಕ್ಯೂದಿಂದ Q2ಗೆ ಬೇಡಿಕೆ ಪ್ರಮಾಣ ಏನಾಗ್ತೈತಿ ರೀ ಕಡಿಮೆ ಆಗ್ತೈತಿ. ಅವಾಗ ಬೇಡಿಕೆ ರೇಖೆ ಏನಾಗ್ತೈತಿಪ್ಪ ಅಂದ್ರೆ ಎಡಭಾಗಕ್ಕೆ ಪಲ್ಲಟಗೊಳ್ತೈತಿ. ಎಲ್ಲಿವರೆಗೆ ರೀ ಸಿ ಬಿಂದುವಿನವರೆಗೆ. ನೋಡಿ ಅದಕ್ಕೆ ಹೇಳ್ತಾರ ಇತರೆ ಅಂಶಗಳು ಸ್ಥಿರವಿದ್ದಾಗ ಬೆಲೆಯ ಬದಲಾವಣೆಯಿಂದಾಗಿ ಬೇಡಿಕೆ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು ಬೇಡಿಕೆ ರೇಖೆಯ ಚಲನೆ ಅಂತೇಳಿ ಕರಿತೀವಿ. ನೋಡಲಿ ಬೆಲೆ ಪಿ ಐತಿ, ಅವಾಗ ಬೇಡಿಕೆ ಪ್ರಮಾಣ ಕ್ಯೂನಷ್ಟು ಐತಿ, ಎರಡೂ ಸಮ ರೀತಿಯಾಗಿದಾವೆ. ಒಂದು ವೇಳೆ ಬೆಲೆ ಏನಾಗ್ತೈತಿ ರೀ ಪಿದಿಂದ P1ಗೆ ಕಡಿಮೆ ಆಗ್ತೈತಿ, ಆ ಸಮಯದಲ್ಲಿ ಬೇಡಿಕೆ ಪ್ರಮಾಣ ಕ್ಯೂದಿಂದ Q1ಗೆ ಹೆಚ್ಚಾಗ್ತೈತಿ. ಅವಾಗ ಬೇಡಿಕೆ ರೇಖೆ ಏನಾಗ್ತೈತಿ ರೀ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಅಂದರೆ ಇಲ್ಲಿ ಬೆಲೆಗಳು ಕಡಿಮೆಯಾದಾಗ ಬೇಡಿಕೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ ಹೆಚ್ಚಾಗುತ್ತದೆ. ಬೆಲೆಗಳು ಕಡಿಮೆಯಾದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ನಂತರ ಬೆಲೆ ಪಿದಿಂದ ಏನಪ್ಪ ಅಂದ್ರೆ P2ಗೆ ಹೆಚ್ಚಾತಂದ್ರೆ ಬೆಲೆ ಪಿದಿಂದ P2ಗೆ ಹೆಚ್ಚಾತಂದ್ರೆ ರೀ ಅವಾಗ ಬೇಡಿಕೆ ಪ್ರಮಾಣ ಏನಾಗ್ತೈತಿ ರೀ ಮೇಲ್ಮುಖವಾಗ್ತೈತಿ. ಅಂದ್ರೆ ಬೇಡಿಕೆ ಕಡಿಮೆ ಆಗ್ತೈತಿ, ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ತೈತಿ. ಅವಾಗ ಬೇಡಿಕೆ ರೇಖೆ ಏನಾಗ್ತೈತಿ ಅಂತ ಹೇಳ್ತಾರೆ ಕ್ಯೂದಿಂದ Q2ಗೆ ಕಡಿಮೆ ಆಗುತ್ತದೆ. ಅಂದರೆ ಬೆಲೆಗಳು ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇದು ಹಿಗ್ಗುವಿಕೆ, ಇದು ಕುಗ್ಗುವಿಕೆ. ಬೇಡಿಕೆಯ ಹಿಗ್ಗುವಿಕೆ ಅಂದ್ರೆ ರೀ ಬೇಡಿಕೆ ಹೆಚ್ಚಾಗುವಂಥದ್ದು, ಬೇಡಿಕೆಯ ಕುಗ್ಗುವಿಕೆ ಅಂದ್ರೆ ಬೇಡಿಕೆ ಪ್ರಮಾಣ ಏನಪ್ಪ ಅಂದ್ರೆ ಕಡಿಮೆ ಆಗುವಂಥದ್ದನ್ನು ಈ ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳ ಮೂಲಕ ನಾವೇನು ಮಾಡ್ತೀವಿ ಅಧ್ಯಯನವನ್ನು ಮಾಡ್ತೀವಿ. ನೋಡಿ ಇಷ್ಟು ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು. ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ಸ್ಥಿರವಾದಂಥ ಅಂಶಗಳು ಸ್ಥಿರ ಇರ್ತಾವ, ಕೇವಲ ಬೆಲೆ ಮಾತ್ರ ಏನಾಗ್ತೈತಿ ಅಂತ ಹೇಳ್ತಾರೆ ಬದಲಾವಣೆ ಆಗ್ತೈತಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬೆಲೆ ಮಾತ್ರ ಬದಲಾವಣೆ ಆಗ್ತೈತಿ, ಇತರೆ ಅಂಶಗಳು ಸ್ಥಿರ ಇರ್ತಾವ. ಆ ಬೆಲೆಗೆ ಬದಲಾವಣೆಗೆ ತಕ್ಕಂತೆ ಬೇಡಿಕೆಯಲ್ಲಾಗುವ ಬದಲಾವಣೆ. ಬೆಲೆ ಹೆಚ್ಚಾತಂದ್ರೆ ರೀ ಬೇಡಿಕೆ ಕಡಿಮೆ ಆಗ್ತೈತಿ, ಬೆಲೆ ಕಡಿಮೆ ಆತಂದ್ರೆ ಬೇಡಿಕೆ ಹೆಚ್ಚಾಗ್ತೈತಿ ಅನ್ನುವಂಥದ್ದನ್ನು ಈ ಬೇಡಿಕೆ ರೇಖೆಯ ಚಲನೆಗಳು ನಮಗೇನು ಮಾಡ್ತಾವ ತಿಳಿಸ್ಕೊಡ್ತಾವ ಅಂತ ಹೇಳ್ತೀವಿ. ನೋಡಿ ಇಷ್ಟು ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆಯ ಪಲ್ಲಟಗಳು. ಈ ನಂತರ ಬರುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು ಮಾರುಕಟ್ಟೆ ಬೇಡಿಕೆ. ನೋಡ್ರಿ ಬೈಲಿ ಬರುವಂಥದ್ದು ಪ್ರಮುಖವಾಗಿರುವಂಥದ್ದು ಮಾರುಕಟ್ಟೆ ಬೇಡಿಕೆ. ಇದುವರೆಗೆ ನಾವು ಅಧ್ಯಯನ ಮಾಡಿರುವಂಥದ್ದು ಅನುಭೋಗಿಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಒಬ್ಬ ಅನುಭೋಗಿ ಸರಕುಗಳನ್ನು ಹೇಗೆ ಬೇಡಿಕೆಗೆ ವ್ಯಕ್ತಪಡಿಸ್ತಾನೆ, ಬೆಲೆಗಳಿಗೆ ತಕ್ಕಂತೆ ಆತನ ಬೇಡಿಕೆ ಪ್ರಮಾಣ ಹೆಂಗೆ ಬದಲಾವಣೆ ಆಗ್ತೈತಿ, ಆ ಬೇಡಿಕೆಗೆ ಏನಪ್ಪ ಅಂದ್ರೆ ಅನುಗುಣವಾಗಿ ಹೇಗೆ ಸರಕುಗಳನ್ನು ಅನುಭೋಗಿಸ್ತಾನೆ ಎನ್ನುವಂಥದ್ದನ್ನು ನೋಡಿದ ನಂತರ ಇವಾಗ ನಾವು ಒಟ್ಟಾರೆಗೆ ಅಧ್ಯಯನ ಮಾಡುವಂಥದ್ದು ಯಾವುದಂದ್ರೆ ರೀ ಮಾರುಕಟ್ಟೆಯ ಬೇಡಿಕೆ ಎನ್ನುವಂಥದ್ದನ್ನು ಅಧ್ಯಯನ ಮಾಡ್ತೀವಿ. ಗಮನಿಸಿ ವಿದ್ಯಾರ್ಥಿಗಳೇ, ಇದು 6 ಅಂಕದ ಪ್ರಶ್ನೆ ಐತಿ, ತುಂಬ ಪ್ರಮುಖವಾದಂಥ ಪ್ರಶ್ನೆ. ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಕೇಳ್ತಾರೆ. ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಹಾಗಾದ್ರೆ ಇಲ್ಲಿ ಮಾರುಕಟ್ಟೆಯ ಬೇಡಿಕೆ ಅಂದರೆ ಏನು? ಒಂದು ನಿರ್ದಿಷ್ಟವಾದಂಥ ಬೆಲೆಯಲ್ಲಿ ಒಂದು ಸರಕಿಗಿರುವ ಎಲ್ಲ ಅನುಭೋಗಿಗಳ ಬೇಡಿಕೆಯನ್ನು ಒಟ್ಟುಗೂಡಿಸಿದಾಗ ದೊರೆಯುವ ಬೇಡಿಕೆಯನ್ನು ಮಾರುಕಟ್ಟೆ ಬೇಡಿಕೆ ಎನ್ನುತ್ತೇವೆ. ನೋಡಲಿ, ಮಾರುಕಟ್ಟೆ ಬೇಡಿಕೆ ಅಂದರೆ ಹೇಳ್ತಾರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿಗಿರುವ ಎಲ್ಲ ಅನುಭೋಗಿಗಳ ಬೇಡಿಕೆ. ಎಷ್ಟು ಜನ ಅನುಭೋಗಿಗಳು ಸರಕುಗಳನ್ನು ಕೊಂಡ್ಕೋತಾರೆ, ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಕೊಂಡ್ಕೋತಾರೆ, ಎಲ್ಲ ಅನುಭೋಗಿಗಳ ಬೇಡಿಕೆಯನ್ನು ಒಟ್ಟುಗೂಡಿಸಿದಾಗ ದೊರೆಯುವ ಬೇಡಿಕೆಯನ್ನು ಮಾರುಕಟ್ಟೆಯ ಬೇಡಿಕೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಒಂದು ಸರಕಿಗೆ ಹಲವಾರು ಅನುಭೋಗಿಗಳು ಇರುತ್ತಾರೆ. ಒಂದು ಸರಕನ್ನು ಹಲವಾರು ರೀತಿಯಾದಂಥ ಅನುಭೋಗಿಗಳು ಕೊಂಡ್ಕೋತಾರೆ. ಅದು ಹೆಂಗಂದ್ರೆ ರೀ, ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿಗಿರುವ ಎಲ್ಲ ಅನುಭೋಗಿಗಳ ವೈಯಕ್ತಿಕ ಬೇಡಿಕೆಯನ್ನು ಒಟ್ಟುಗೂಡಿಸಿದರೆ ಆ ಸರಕಿನ ಮಾರುಕಟ್ಟೆ ಬೇಡಿಕೆ ಸಿಗ್ತೈತೆ ಅಂತ ಹೇಳ್ತಾರೆ. ಹಾಗಾದ್ರಲ್ಲಿ ಒಂದು ಸರಕಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ರೇಖೆ ಹೆಂಗೆ ಉಂಟಾಗ್ತೈತಿ, ಬೇಡಿಕೆ ಎನ್ನುವಂಥದ್ದು ಹೆಂಗೆ ಉಂಟಾಗ್ತೈತಿ ಅಂತ ನೋಡಿದಾಗ ಇಬ್ಬರು ಅನುಭೋಗಿಗಳು ಬರ್ತಾರೆ, ಎ ಮತ್ತು ಬಿ. ನೋಡಿ, ಎ ಮತ್ತು ಬಿ ಎನ್ನುವಂಥ ಇಬ್ಬರು ಅನುಭೋಗಿಗಳನ್ನು ನೋಡಿದಾಗ ಈ ಇಬ್ಬರು ಅನುಭೋಗಿಗಳ ಬೇಡಿಕೆ ಪ್ರಮಾಣವನ್ನು ನಾವೇನು ಮಾಡಬೇಕಾಗೈತೆ ರೀ
ಲೆಕ್ಕ ಹಾಕಬೇಕಾಗೈತಿ. ಇವರಿಬ್ಬರು ಹೇಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನು ಏನಪ್ಪ ಅಂದ್ರೆ ಲೆಕ್ಕ ಹಾಕಿದಾಗ ನಮ್ಗೇನು ಸಿಗ್ತೈತಪ್ಪ ಅಂದ್ರೆ ಮಾರುಕಟ್ಟೆಯ ಬೇಡಿಕೆ ಎನ್ನುವಂಥದ್ದು ಸಿಗ್ತೈತಿ. ನೋಡಿಲಿ, ಏನ ಬೇಡಿಕೆಯನ್ನು ನೋಡ್ತೀವಿ? ಬೆಲೆ, ಬೇಡಿಕೆ. ಇಲ್ಲೂ ಬೆಲೆ, ಬೇಡಿಕೆ. ಇಬ್ಬರು ಅನುಭೋಗಿಗಳ ಬೆಲೆ ಮತ್ತು ಬೇಡಿಕೆ ಪ್ರಮಾಣವನ್ನು ಗಮನಿಸ್ತಾ ಹೋಗೋಣ. ಉದಾಹರಣೆಯನ್ನು ಅರ್ಥ ಮಾಡ್ಕೊಂಡಾಗ ರೇಖಾಚಿತ್ರ ಬಿಡಿಸಕ್ಕೆ ನಮ್ಗೆ ಏನಾಗ್ತೈತಿ ಅಂದ್ರೆ ಅತಿ ಈಸಿ ಆಗ್ತೈತಿ. ನೋಡಿರಿ, 4 ರೂಪಾಯಿ ಬೆಲೆ ಇದ್ದಾಗ ಅನುಭೋಗಿಯು 12 kgಗಳಷ್ಟು ಏನಪ್ಪ ಅಂದ್ರೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. ಅದೇ ಬೆಲೆ 5 ರೂಪಾಯಿಗೆ ಹೆಚ್ಚಾದಾಗ 10 kgಗಳಿಗೆ ಏನಪ್ಪ ಅಂದ್ರೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. 6 ರೂಪಾಯಿ ಆದಾಗ 8 kgಗಳಿಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. 7 ರೂಪಾಯಿ ಆದಾಗ 6 kgಗಳಿಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿ 8 ರೂಪಾಯಿ ಆದಾಗ 4 kgಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. ಈ ನಂತರ ಬಿ ಎನ್ನುವಂಥ ವ್ಯಕ್ತಿ ಬಂದಾಗ ಈತ 4 ರೂಪಾಯಿ ಇದ್ದಾಗ 16 kgಗಳಿಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. 5 ರೂಪಾಯಿ ಆದಾಗ 14 kgಗಳಿಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. 6 ರೂಪಾಯಿ ಆದಾಗ 12 kgಗಳಿಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. 7 ರೂಪಾಯಿ ಆದಾಗ 10 kgಗಳಿಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. 8 ರೂಪಾಯಿ ಆದಾಗ 8 kgಗಳಿಗೆ ಏನಪ್ಪ ಅಂದ್ರೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎ ಎನ್ನುವಂಥ ಮತ್ತು ಬಿ ಎನ್ನುವಂಥ ಇಬ್ಬರು ಅನುಭೋಗಿಗಳನ್ನು ತೆಗೆದುಕೊಂಡಿವಿ. ನೋಡಿದು ಏನ ಅನುಸೂಚಿ, ಬೇಡಿಕೆಯ ಅನುಸೂಚಿ. ಇದು ಬಿನ ಬೇಡಿಕೆಯ ಅನುಸೂಚಿ. ನೋಡಿರಿ, 4 ರೂಪಾಯಿ ಮಾರ್ಕೆಟ್ನಾಗ ಒಂದು ವಸ್ತುವಿನ ಬೆಲೆ ಐತಿ ತಿಳ್ಕೊರಿ. ಆ ವಸ್ತುವಿನ ಬೆಲೆ 4 ರೂಪಾಯಿ ಇದ್ದಾಗ ಅವ ಎಷ್ಟು ಕೊಂಡ್ಕೋತಾನ್ರಿ? 12 kgಗಳಷ್ಟು ಕೊಂಡ್ಕೋತಾನ. ಬಿ ಎನ್ನುವಂಥ ವ್ಯಕ್ತಿ ಅದೇ ವಸ್ತುವನ್ನು 4 ರೂಪಾಯಿ ಇದ್ದಾಗ 16 kgಗಳಷ್ಟು ಏನಾಗ್ತದ್ರಿ ಕೊಂಡ್ಕೋತಾನ. ಅಂದರೆ ಸರಕಿನ ಬೆಲೆಯ ಬದಲಾವಣೆಯಿಂದಾಗಿ ಏನ ಬೇಡಿಕೆ ಮತ್ತು ಬಿನ ಬೇಡಿಕೆ. ಇಲ್ಲಿ 5 ರೂಪಾಯಿಗೆ ಬೆಲೆ ಹೆಚ್ಚಾತಂದ್ರೆ ರೀ ಬೇಡಿಕೆ ಪ್ರಮಾಣ 10 kgಗೆ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಬೆಲೆ 6 ರೂಪಾಯಿಗೆ ಹೆಚ್ಚಾತಂದ್ರೆ ಬೇಡಿಕೆ 8 kgಗಳಿಗೆ ಏನಾಗ್ತೈತಿ ರೀ? ಕಡಿಮೆ ಆಗ್ತೈತಿ. ಬೆಲೆ 7 ರೂಪಾಯಿಗೆ ಹೆಚ್ಚಾದಾಗ ಬೇಡಿಕೆ ಏನಾಗ್ತೈತಿ ರೀ? 6 kgಗಳಿಗೆ ಕಡಿಮೆ ಆಗ್ತೈತಿ. ಬೆಲೆ 8 ಆದಾಗ ಬೇಡಿಕೆ ಏನಾಗ್ತೈತಿ ಅಂತ ಹೇಳ್ತಾರೆ? 4 kgಗಳಿಗೆ ಕಡಿಮೆ ಆಗ್ತೈತಿ. ಅಂದರೆ ಬೆಲೆಗಳು ಹೆಚ್ಚಾಗುತ್ತಾ ಹೋದಂತೆ, ಇಲ್ಲಿ ನೋಡ್ರಿ, ಬೆಲೆಗಳು ಹೆಚ್ಚಾಗುತ್ತಾ ಹೋದಂತೆ ಬೇಡಿಕೆ ಪ್ರಮಾಣ ಏನಾಗ್ತಾ ಬಂದೈತಿ? ಕಡಿಮೆ ಆಗ್ತಾ ಬಂದೈತಿ. ಇಲ್ಲಿ ಬೆಲೆ 4 ಇದ್ದಿದ್ದು 5, 5 ಇದ್ದಿದ್ದು 6, 6 ಇದ್ದಿದ್ದು 7, 7 ಇದ್ದಿದ್ದು 8 ಆಗ್ತಾ ಹೋಗೈತಿ. ಬೇಡಿಕೆ ಪ್ರಮಾಣ ನೋಡಿ, ಬೆಲೆ 1 ಘಟಕದಷ್ಟು ಬದಲಾವಣೆಯಾದಾಗ ಬೇಡಿಕೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ? 2 ಘಟಕದಷ್ಟು ಬದಲಾವಣೆ ಆಗ್ತೈತಿ. ಅದಕ್ಕಾಗಿ ಇಲ್ಲಿ ಬೇಡಿಕೆ ಬಿಂಬಕವನ್ನು ನೋಡ್ತೀವಿ ನೋಡ್ರಿ ನಾವು. ಕ್ಯೂ ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ. ನೋಡಿ, ಕ್ಯೂ ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ. ಎ ಎನ್ನುವಂಥದ್ದು ಸ್ಥಿರಾಂಕವಾಗಿರ್ತೈತಿ. ಬಿ ಎನ್ನುವಂಥದ್ದು ಏನು ಅವಲಂಬಿತ ಚಲಕ. ಪಿ ಎನ್ನುವಂಥದ್ದು ಏನಂತ ಹೇಳ್ತಾರೆ ಅಂದ್ರೆ ರೀ ಸ್ವತಂತ್ರ ಚಲಕ ಐತಿ. ಇದು ಯಾವಾಗ ಬೇಕಾದರೂ ಏನಪ್ಪ ಅಂದ್ರೆ ಬದಲಾವಣೆ ಆಗ್ಬೋದು. ಇಲ್ಲಿ ಇಬ್ಬರು ವ್ಯಕ್ತಿಗಳ ಅನುಸೂಚಿಯನ್ನು ನೋಡಿದಾಗ ಒಟ್ಟಾರೆಗೆ ಇಬ್ಬರು ವ್ಯಕ್ತಿಗಳನ್ನು ಕೂಡಿಸಿದಾಗ ನಮ್ಗೆ ಏನು ಸಿಗ್ತೈತಿ ಅಂದ್ರೆ ರೀ ಮಾರುಕಟ್ಟೆ ಅನುಸೂಚಿ ಸಿಗ್ತೈತಿ. ಮಾರುಕಟ್ಟೆ ಅನುಸೂಚಿ. ಹಾಗಾದ್ರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನು ಸಿಗ್ತೈತಿ ಅಂದ್ರೆ ರೀ ಎಮ್ ಸಿಗ್ತೈತಿ. ಮಾರುಕಟ್ಟೆಯ ಬೇಡಿಕೆ ಪ್ರಮಾಣ ಎನ್ನುವಂಥ ಸಿಗ್ತೈತಿ. ಅದರ ಮಾರುಕಟ್ಟೆ ಬೇಡಿಕೆ ಹೆಂಗೆ ನಿರ್ಧಾರವಾಗ್ತೈತಿ? ಇಲ್ಲಿ ಬೆಲೆ, ಇಲ್ಲಿ ಬೇಡಿಕೆ. ಹಾಗಾದ್ರೆ ಮಾರುಕಟ್ಟೆ ಬೇಡಿಕೆಯನ್ನು ನಾವು ಹೆಂಗೆ ಗುರುತಿಸ್ತೀವಿ? ನೋಡಿ, ಬೆಲೆ 4 ರೂಪಾಯಿ ಇದ್ದಾಗ ಮಾರುಕಟ್ಟೆಯ ಬೇಡಿಕೆ ಪ್ರಮಾಣ 12 ಪ್ಲಸ್ 16 ಎಷ್ಟಾಗ್ತೈತಿ ರೀ? 28. ಬೆಲೆ 5 ರೂಪಾಯಿ ಆದಾಗ 10 ಪ್ಲಸ್ 14 24. ಬೆಲೆ 6 ರೂಪಾಯಿ ಆದಾಗ 8 ಪ್ಲಸ್ 12 20. ಬೆಲೆ 7 ರೂಪಾಯಿ ಆದಾಗ 16 ಪ್ಲಸ್ 10 6 ಪ್ಲಸ್ 10 16. ಇನ್ನು ಬೆಲೆ 8 ರೂಪಾಯಿ ಆದಾಗ 4 ಪ್ಲಸ್ 8 12. ನೋಡಿ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ, ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ನಾವು ಹೆಂಗೆ ಗುರುತಿಸ್ಕೋತೀವಿ?
ಎನ ಬೇಡಿಕೆಯನ್ನು ಮತ್ತು ಬಿನ ಬೇಡಿಕೆಯನ್ನು ಕೂಡಿಸಿದಾಗ ನಮಗೇನು ಸಿಗ್ತೈತೆ ರೀ, ಮಾರುಕಟ್ಟೆಯ ಬೇಡಿಕೆ ಎನ್ನುವಂಥದ್ದು ಸಿಗ್ತೈತಿ. ಅದಕ್ಕಾಗಿ ನೋಡ್ರಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಮ್, ಮಾರುಕಟ್ಟೆಯ ಬೇಡಿಕೆ ರೇಖೆ ಎನ್ನುವಂಥದ್ದು ನಮ್ಗೆ ಏನಾಗ್ತೈತೆ ರೀ, ಸಿಗ್ತೈತೆ ಅಂತ ಹೇಳ್ತೀವಿ. ನೋಡಿ, ಇದು ಉದಾಹರಣೆ ಹೆಂಗೆ ಮಾರುಕಟ್ಟೆ ಬೇಡಿಕೆ ರೇಖೆ ನಮಗೆ ರಚನೆ ಆಗ್ತೈತೆ ಅನ್ನುವಂಥದ್ದನ್ನು ಈ ಉದಾಹರಣೆ ಮೂಲಕ ನೋಡಿದಾಗ ಮಾರುಕಟ್ಟೆ ಬೇಡಿಕೆ ರೇಖೆಗಳು ಹೆಂಗೆ ರಚನೆ ಆಗ್ತವೆ ಅನ್ನುವಂಥದ್ದನ್ನು ನಾವು ಇವಾಗ ರೇಖಾಚಿತ್ರದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದು ಅನುಸೂಚನ ನೆನಪು ಮಾಡ್ಕೊರಿ, ಸಹಾಯ ಆಗ್ತೈತಿ ರೇಖಾಚಿತ್ರಗಳನ್ನು ಬಿಡ್ಸಕ್ಕೆ. ಇಲ್ಲಿ ಬೇನ ಮತ್ತು ಬಿನ ಬೇಡಿಕೆಯನ್ನು ಗುರುತಿಸಿ ಎಮ್ನ ಬೇಡಿಕೆಯನ್ನು ನಾವೇನು ಮಾಡ್ತೀವಿ, ಕಂಡು ಹಿಡ್ತೀವಿ. ಇಲ್ಲಿ ಓ ವೈ ಎಕ್ಸ್, ಓ ವೈ ಎಕ್ಸ್, ಓ ವೈ ಎಕ್ಸ್. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸುವಂಥದ್ದು ಇದು ಬೆಲೆ, ಇದು ಪ್ರಮಾಣ. ಇದು ನಮ್ಮದು ಬೇಡಿಕೆಯ ರೇಖೆ, ಬೇಡಿಕೆಯ ರೇಖೆ. ಬೆಲೆ ಪಿ ಇದ್ದಾಗ ಬೇಡಿಕೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ, ಕ್ಯೂನಷ್ಟು ಇರ್ತೈತಿ. ಬೆಲೆ ಪಿನಷ್ಟಿದ್ದಾಗ ಬೇಡಿಕೆ ಪ್ರಮಾಣ ಕ್ಯೂನಷ್ಟು ಇರ್ತೈತಿ. ಬೆಲೆ P1ಗೆ ಇಳಿಕೆ ಆತಂದ್ರೆ ಬೇಡಿಕೆ ಪ್ರಮಾಣ Q1ಗೆ ಏನಾಗ್ತೈತಿ ಅಂತ ಹೇಳ್ತಾರೆ, ಹೆಚ್ಚಾಗ್ತೈತಿ. ಬೆಲೆ Q1ಗೆ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ನಂತರ ಇಲ್ಲಿ ಬೆಲೆ P ಇದ್ದಾಗ ಬೇಡಿಕೆ ಪ್ರಮಾಣ Q1 ಅಷ್ಟು ಏನಾಗ್ತೈತಪ್ಪ ಅಂದ್ರೆ ಇರ್ತೈತಿ. ಬೆಲೆ P1ಗೆ ಏನಪ್ಪ ಅಂದ್ರೆ ಕಡಿಮೆ ಆತಂದ್ರೆ ಬೇಡಿಕೆ ಪ್ರಮಾಣ Q2ಗೆ ಏನಾಗ್ತೈತಪ್ಪ ಅಂದ್ರೆ ಹೆಚ್ಚಾಗ್ತೈತಿ. ಒಟ್ಟಾರೆಯಾಗಿ ಎರಡನ್ನ ಕೂಡಿಸಿದಾಗ ನಮ್ಗೆ ಏನು ಸಿಗ್ತೈತಿ ಅಂದ್ರೆ ಮಾರುಕಟ್ಟೆಯ ಬೇಡಿಕೆ ಎನ್ನುವಂಥದ್ದು ಸಿಗ್ತೈತಿ. ನೋಡ್ರಿ, ಬೆಲೆ ಹೆಂಗೆ ರಚನೆ ಆಗ್ತೈತಪ್ಪ ಅಂದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆದು P1 Q ಪ್ಲಸ್ Q1, Q1 ಪ್ಲಸ್ Q2, Q ಪ್ಲಸ್ Q1, Q1 ಪ್ಲಸ್ Q2 ಎನ್ನುವಂಥದ್ರ ಮೂಲಕ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಮಾರುಕಟ್ಟೆಯ ಬೇಡಿಕೆ ಎನ್ನುವಂಥದ್ದು ರಚನೆ ಆಗ್ತೈತಿ. ನೋಡಿದು DA, ಇದು DB, ಇದು DM. ನೋಡಲಿ, ಸ್ವಲ್ಪ ಏನಪ್ಪ ಅಂದ್ರೆ ಓರೆ ಆಕಾರದಲ್ಲಿ ಏನಾಗ್ತೈತಿ ರೀ, ಬೇಡಿಕೆ ರೇಖೆ ರಚನೆ ಆಗ್ತೈತಿ. ಈ ಬೇಡಿಕೆ ರೇಖೆ ಸ್ವಲ್ಪ ಲಂಬಾಂತರದಲ್ಲಿ ಏನಪ್ಪ ಅಂದ್ರೆ ರಚನೆ ಆಗ್ತೈತಿ. ಈ ಬೇಡಿಕೆ ರೇಖೆ ಏನಪ್ಪ ಅಂದ್ರೆ ಸ್ವಲ್ಪ ಸಮತಲದಲ್ಲಿ. ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಏನ ಬೇಡಿಕೆ ಮತ್ತು ಬಿನ ಬೇಡಿಕೆಯನ್ನು ನಾವು ಕೂಡಿಸಿದಾಗ ನಮ್ಗೇನು ಸಿಗ್ತೈತಿ ರೀ, ಮಾರುಕಟ್ಟೆಯ ಬೇಡಿಕೆ ಎನ್ನುವಂಥದ್ದು ಸಿಗ್ತೈತಿ. ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ನೋಡ್ರಿ, ಮಾರುಕಟ್ಟೆಯ ಬೇಡಿಕೆಯನ್ನು ಉದಾಹರಣೆ ಈಗಾಗಲೇ ನೋಡಿದ್ವಿ. ಎ ಮತ್ತು ಬಿ ಎನ್ನುವಂಥ ಇಬ್ಬರು ಅನುಭೋಗಿಗಳಿರ್ತಾರೆ. ಆ ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಯ ಸಮೀಕರಣವನ್ನು ಈ ಕೆಳಗಿನಂತೆ ಏನಪ್ಪ ಅಂದ್ರೆ ನೀಡಲಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಸಮೀಕರಣವನ್ನು ನೋಡಿದಾಗ D1 ಇಂಟು ಬ್ರಕೆಟ್ P = 10 - P,
D2 ಇಂಟು ಬ್ರಾಕೆಟ್ P ಇಸ್ ಈಕ್ವಲ್ ಟು 15 ಮೈನಸ್ P. ಒಟ್ಟಾರೆಗೆ D ಇಂಟು ಬ್ರಾಕೆಟ್ P ಇಸ್ ಈಕ್ವಲ್ ಟು 25 ಮೈನಸ್ 2P. ಅಂದರೆ ಇಲ್ಲಿ ಏನ ಬೇಡಿಕೆ ಎಷ್ಟೈತಿ ಅಂತ ಹೇಳ್ತಾರೆ ಅಂದ್ರೆ ರೀ D1 ಅಂದ್ರೆ ಮೊದಲನೇ ವ್ಯಕ್ತಿಯ ಬೇಡಿಕೆ ಪ್ರಮಾಣ 10 ಮೈನಸ್ P ಐತಿ. ನಂತರ ಎರಡನೇ ವ್ಯಕ್ತಿಯ ಮೈನಸ್ 15 ಮೈನಸ್ P ಐತಿ. ಇಲ್ಲಿ ಒಟ್ಟಾರೆಗೆ ಕೂಡಿಸಿದಾಗ 25 ಮೈನಸ್ ಅಂದ್ರೆ 10 ಪ್ಲಸ್ 15 ಕೂಡಿಸಿದ್ರೆ 25. PP ಕಳಿಸಿದ್ರೆ ಏನಪ್ಪ ಅಂದ್ರೆ 2P ಅನ್ನುವಂಥದ್ದನ್ನು ನಾವು ಮಾರುಕಟ್ಟೆಯ ಬಿಂಬಕ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಸರಕಿನ ಬೆಲೆ 10ಕ್ಕಿಂತ ಕಡಿಮೆ ಇದ್ದರೆ ಒಂದನೇ ಅನುಭೋಗಿಯ ಬೇಡಿಕೆ ಏನಾಗಿರ್ತೈತಪ್ಪ ಅಂದ್ರೆ 10 ಮೈನಸ್ P ಆಗಿರುತ್ತದೆ. ನೋಡಲಿ, ಬೆಲೆ 10ಕ್ಕಿಂತ ಏನಪ್ಪ ಅಂದ್ರೆ ಕಡಿಮೆ ಇತ್ತಂದ್ರೆ ಒಂದನೇ ಅನುಭೋಗಿಯ ಬೇಡಿಕೆಯು 10 ಮೈನಸ್ P ಆಗಿರುತ್ತದೆ. ಬೆಲೆ 10ಕ್ಕಿಂತ ಹೆಚ್ಚಾದರೆ ಒಂದನೇ ಅನುಭೋಗಿಯ ಬೇಡಿಕೆಯು ಶೂನ್ಯವಾಗುತ್ತದೆ. ನೋಡ್ರಿ, ಬೆಲೆ ಏನಾದರೂ 10ಕ್ಕಿಂತ ಹೆಚ್ಚಾತಂದ್ರೆ ರೀ ಬೆಲೆ ಏನಪ್ಪ ಅಂದ್ರೆ ಬೇಡಿಕೆ ಬೆಲೆ ಕಡಿಮೆ ಐತಿ ಅಂದಾಗ ಮುಂದೋಗೈತಿ. ಏನಾದರೂ ಬೆಲೆ ಮೊದಲಿನಕ್ಕಿಂತ ಹೆಚ್ಚಾತಂದ್ರೆ ಬೇಡಿಕೆ ಪ್ರಮಾಣ ಏನಾಗ್ತದೆ ಅಂತ ಹೇಳ್ತಾರೆ, ಶೂನ್ಯವಾಗುತ್ತದೆ ಅಂತ ಹೇಳ್ತಾರೆ. ನಂತರ ಸರಕಿನ ಬೆಲೆ 15ಕ್ಕಿಂತ ಕಡಿಮೆ ಇದ್ದರೆ ಎರಡನೇ ಅನುಭೋಗಿಯ ಬೇಡಿಕೆ ಪ್ರಮಾಣ ಎಷ್ಟಾಗಿರ್ತದೆ ಅಂತ ಹೇಳ್ತಾರೆ, 15 ಮೈನಸ್ P ಆಗಿರುತ್ತದೆ. ಸರಕಿನ ಬೆಲೆ 15ಕ್ಕಿಂತ ಹೆಚ್ಚಾದರೆ ಎರಡನೇ ಅನುಭೋಗಿಯ ಬೇಡಿಕೆ ಪ್ರಮಾಣವು ಕೂಡ ಏನಾಗ್ತೈತೆ ರೀ, ಶೂನ್ಯವಾಗುತ್ತದೆ ಅಂತ ಹೇಳ್ತಾರೆ. ಸರಕಿನ ಬೆಲೆ 10ಕ್ಕಿಂತ ಕಡಿಮೆ ಇದ್ದರೆ ಮಾರುಕಟ್ಟೆಯ ಬೇಡಿಕೆಯು, ನೋಡಿ ಸರಕಿನ ಬೆಲೆ 10ಕ್ಕಿಂತ ಕಡಿಮೆ ಇತ್ತಂದ್ರೆ ಮಾರುಕಟ್ಟೆಯ ಬೇಡಿಕೆಯು 25 ಮೈನಸ್ 2P ಆಗಿರುತ್ತದೆ. ಆಗ 10ಕ್ಕಿಂತ ಹೆಚ್ಚು ಹಾಗೂ 15ಕ್ಕಿಂತ ಕಡಿಮೆ ಇದ್ದರೆ ಮಾರುಕಟ್ಟೆಯ ಬೇಡಿಕೆಯು 15 ಮೈನಸ್ P ಆಗಿ ಇರುತ್ತದೆ. ಈಗ ಸರಕಿನ ಬೆಲೆ 15ಕ್ಕಿಂತ ಹೆಚ್ಚಾದರೆ ಮಾರುಕಟ್ಟೆಯ ಬೇಡಿಕೆ ರೇಖೆ ಏನಾಗಿರ್ತೈತಿ ಅಂತ ಹೇಳ್ತಾರೆ, ಶೂನ್ಯವಾಗ್ತೈತಿ. ನೋಡಿ ವಿದ್ಯಾರ್ಥಿಗಳಲ್ಲಿ 10ಕ್ಕಿಂತ ಬೆಲೆ ಕಡಿಮೆ ಇತ್ತಂದ್ರೆ ಬೇಡಿಕೆ ಪ್ರಮಾಣ ಏನಾಗಿರ್ತೈತಿ ರೀ, ಅನುಭೋಗಿದು ಹೆಚ್ಚಿರ್ತೈತಿ. ಒಂದು ವೇಳೆ 10ಕ್ಕಿಂತ ಹೆಚ್ಚಾತಂದ್ರೆ ಮೊದಲನೇ ಅನುಭೋಗಿ ಬೇಡಿಕೆ ಪ್ರಮಾಣ 0 ಆಗ್ತೈತಿ, ಅಥವಾ ಬೇಡಿಕೆ ವ್ಯಕ್ತಪಡಿಸಂಗಿಲ್ಲ. ಇನ್ನು ಎರಡನೇ ಅನುಭೋಗಿ 15ಕ್ಕಿಂತ ಕಡಿಮೆ ಇದ್ರೆ ಬೇಡಿಕೆ ಪ್ರಮಾಣ 15 ಮೈನಸ್ P ಆಗಿರ್ತೈತಿ. ಒಂದು ವೇಳೆ ಏನಾದರೂ 15ಕ್ಕಿಂತ ಬೆಲೆಯ ಪ್ರಮಾಣ ಏನಾದರೂ ಹೆಚ್ಚಾತಂದ್ರೆ ಅವನ ಬೇಡಿಕೆ ಪ್ರಮಾಣ ಏನಾಗ್ತೈತಿ ರೀ, ಶೂನ್ಯವಾಗ್ತೈತಿ. ಒಟ್ಟಾರೆಗೆ ಎರಡನ್ನ ಕೂಡಿಸಿದಾಗ ಮಾರುಕಟ್ಟೆ ಏನಪ್ಪ ಅಂದ್ರೆ 25 ಮೈನಸ್ 2P ಅನ್ನುವಂಥದ್ದು ಇಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ, ಮಾರುಕಟ್ಟೆಯ ಸಮೀಕರಣ ನಮಗೆ ಸಿಗ್ತೈತಿ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಏನಪ್ಪ ಅಂದ್ರೆ ನಾವು ರಚನೆ ಮಾಡ್ಕೋತೀವಿ. ಏನ ಬೇಡಿಕೆ, ಬೆಲೆ P ಇದ್ದಾಗ ಬೇಡಿಕೆ ಪ್ರಮಾಣ Q ಇರ್ತೈತಿ. ಬೆಲೆ P1ಗೆ ಇಳಿಕೆ ಆದಾಗ ಬೇಡಿಕೆ ಪ್ರಮಾಣ Q1ಗೆ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ನಂತರ Bಗೆ ಬಂದ್ರೆ ಇಲ್ಲೂ ಕೂಡ ಬೆಲೆ P ಇದ್ರೆ ಬೇಡಿಕೆ ಪ್ರಮಾಣ Q1 ಏನಾಗಿರ್ತೈತಿ ಅಂತ ಹೇಳ್ತಾರೆ, ಹೆಚ್ಚಾಗಿರ್ತೈತಿ. ಬೆಲೆ P1ಗೆ ಇಳಿಕೆ ಆದ್ರೆ ಬೇಡಿಕೆ ಪ್ರಮಾಣ Q2ಗೆ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಒಟ್ಟಾರೆಯಾಗಿ ನಾವು ಮಾರುಕಟ್ಟೆ ಬೇಡಿಕೆಯನ್ನು ಅವಲೋಕನ ಮಾಡಬೇಕಾದ್ರೆ, ಮಾರುಕಟ್ಟೆ ಬೇಡಿಕೆಯನ್ನು ಗಮನಿಸಬೇಕಾದ್ರೆ ಇಲ್ಲಿ ಬೆಲೆ P ಇದ್ದಾಗ ಬೇಡಿಕೆ ಪ್ರಮಾಣ Q ಪ್ಲಸ್ Q1. ನೋಡಿ, Q ಪ್ಲಸ್ Q1 ಎನ್ನುವಂಥದ್ದು ಆದ್ರೆ ಬೆಲೆ P1ಗೆ ಇಳಿಕೆ ಆದ್ರೆ Q1 ಪ್ಲಸ್ Q2. ನೋಡಿ, ಇಲ್ಲಿ ಐತಿ Q1 ಪ್ಲಸ್ Q2 ಎನ್ನುವಂಥದ್ದು ಇಲ್ಲಿ ರಚನೆ ಆಗ್ತೈತಿ. ಅವಾಗ ನಮಗೆ ಒಟ್ಟಾರೆಯಾಗಿ ಮಾರುಕಟ್ಟೆಯ ಬೇಡಿಕೆ ರೇಖೆ ಎನ್ನುವಂಥದ್ದು ಏನಾಗ್ತೈತಿ ಅಂದ್ರೆ ಸಿಗ್ತೈತಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಮಾರುಕಟ್ಟೆಯ ಬೇಡಿಕೆ ರೇಖೆ. ವಿದ್ಯಾರ್ಥಿಗಳೇ ಗಮನಿಸಿ, ತುಂಬ ಪ್ರಮುಖವಾದಂಥ ಪ್ರಶ್ನೆ, 6 ಅಂಕದ ಪ್ರಶ್ನೆ ಐತಿ. ಅದಕ್ಕಾಗಿ ಈ ಮಾರುಕಟ್ಟೆಯ ರೇಖೆಗಳನ್ನು ರಚಿಸಿ ಇದ್ರ ಬಗ್ಗೆ ಏನಪ್ಪ ಅಂದರೆ ಇವೆರಡನ್ನ ಸೂತ್ರಗಳನ್ನು ಇಟ್ಟುಕೊಂಡು ವಿವರಣೆ ಕೊಟ್ಟರೆ ಸಂಪೂರ್ಣವಾದಂಥ ಅಂಕಗಳನ್ನು ನಾವು ಪಡೆದುಕೊಳ್ಳಬಹುದು. ತುಂಬ ಸರಳವಾದಂಥ ರೀತಿಯಲ್ಲಿ ಒಂದು ರೇಖಾಚಿತ್ರವನ್ನು ರಚನೆ ಮಾಡಿದ್ರೆ ಮತ್ತೆ ಮುಂದಿನ ಏನಪ್ಪ ಅಂದ್ರೆ ರೇಖಾಚಿತ್ರಗಳು ನಮ್ಗೆ ಸಿಗ್ತಾವೆ. ಅದರಿಂದ ನಾವು ಏನಪ್ಪ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೋಬೋದು ಅಂತ ಹೇಳ್ತೀವಿ. ನೋಡಿ, ಇಷ್ಟು ಮಾರುಕಟ್ಟೆಯ ಬೇಡಿಕೆ ರೇಖೆ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡ್ತೀವಿ. ಇನ್ನಂತರ ಬರುವಂಥದ್ದು ನೋಡ್ರಿ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಇನ್ನಂತರ ಬರುವಂಥದ್ದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಅಲ್ಲಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಹಾಗಾದರೆ ಇದುವರೆಗೆ ನಾವು ನೋಡಿದ್ದೀವಿ
ಬೆಲೆಗಳಲ್ಲಿ ಬದಲಾವಣೆ ಆಗ್ತೈತಿ. ಬೆಲೆಗಳ ಬದಲಾವಣೆಗೆ ತಕ್ಕಂತೆ ಬೇಡಿಕೆ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಬದಲಾವಣೆ ಆಗ್ತೈತಿ. ಬೆಲೆಗಳಲ್ಲಿ ಬದಲಾವಣೆಗೆ ತಕ್ಕಂತೆ ಬೇಡಿಕೆ ಪ್ರಮಾಣದಲ್ಲಿ ಎಷ್ಟು ಬದಲಾವಣೆ ಆಗ್ತೈತಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಇಲ್ಲಿ ಪ್ರಮುಖವಾಗಿ ಇರ್ತಾರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ಪ್ರಮುಖವಾಗಿ ಅಧ್ಯಯನವನ್ನು ಮಾಡಬೇಕಾದ್ರೆ ಇಲ್ಲಿ ಬೆಲೆಗಳ ಬದಲಾವಣೆಯಿಂದಾಗಿ ಸರಕುಗಳ ಬದಲಾವಣೆಯಲ್ಲಿ ಹೇಗೆ ಉಂಟಾಗ್ತೈತಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದರೆ ಏನು? ಬೆಲೆಯಲ್ಲಿನ ಶೇಕಡಾವಾರು ಸರಕೊಂದರ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದರ ಮೂಲಕ ನಾವು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸಬಹುದು. ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ರೀ, ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಮತ್ತು ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆಯ ಪ್ರಮಾಣ. ಸರಕೊಂದರ ಬೇಡಿಕೆಯ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತೈತಿ, ಈ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸಿದಾಗ ನಮಗೆ ಸಿಗುವಂಥದ್ದು ಯಾವುದಂದ್ರೆ ರೀ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಅಂದ್ರೆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ, ಆದರೆ ಬೆಲೆಯಲ್ಲಿನ ಬದಲಾವಣೆಯ ಪರಿಣಾಮ ಯಾವಾಗಲೂ ಒಂದೇ ಆಗಿರುವುದಿಲ್ಲ. ನೋಡಿ, ಸರಕಿನ ಬೇಡಿಕೆ ಪ್ರಮಾಣ ಮತ್ತು ಅದರ ಬೆಲೆಯ ಪ್ರಮಾಣ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿರ್ತಾವೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಬೆಲೆ ಹೆಚ್ಚಾದವು ಅಂದ್ರೆ ಬೇಡಿಕೆ ಏನಾಗ್ತೈತಿ ರೀ ಕಡಿಮೆ ಆಗ್ತೈತಿ, ಬೆಲೆ ಕಡಿಮೆ ಆದವು ಅಂದ್ರೆ ಬೇಡಿಕೆ ಏನಾಗ್ತೈತಿ ರೀ ಹೆಚ್ಚಾಗ್ತೈತಿ. ನೋಡಿ, ಸಂಬಂಧ ಹೆಂಗೈತಪ್ಪ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಸಂಬಂಧವನ್ನು ಹೊಂದೇವಂತ ಹೇಳ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಬೆಲೆಯಲ್ಲಿನ ಸಣ್ಣ ಬದಲಾವಣೆ ಒಂದು ಸರಕಿನ ಬೇಡಿಕೆಯಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣವಾಗುತ್ತದೆ. ನೋಡಿ, ಬೆಲೆಯಲ್ಲಿನ ಒಂದು ಸಣ್ಣ ಬದಲಾವಣೆಯು ಸರಕಿನ ಬೇಡಿಕೆಯಲ್ಲಿನ ಗಮನಾರ್ಹವಾದಂಥ ಬದಲಾವಣೆಗೆ ಏನಾಗ್ತೈತಪ್ಪ ಅಂದ್ರೆ ಕಾರಣವಾಗ್ತೈತಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಕೆಲವು ಸರಕುಗಳ ಬೇಡಿಕೆ ಪ್ರಮಾಣ ಬೆಲೆಯ ಬದಲಾವಣೆಯಿಂದ ಹೆಚ್ಚು ಪ್ರಭಾವಕ್ಕೊಳಗಾಗುವುದಿಲ್ಲ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕ್ರಿ, ಸಾಮಾನ್ಯ ಸರಕುಗಳನ್ನು ಉದಾಹರಣೆಗೆ ತೆಗೆದುಕೊಡ್ರಿ, ಬೆಲೆಯಲ್ಲಿ ಒಂದು ಚಿಕ್ಕ ಬದಲಾವಣೆ ಆದರೂ ಕೂಡ ಬೇಡಿಕೆಯಲ್ಲಿ ಅಗಾಧವಾದಂಥ ಬದಲಾವಣೆ ಆಗ್ತೈತಿ. ಅದೇ ಕೆಳದರ್ಜೆಯ ಸರಕುಗಳನ್ನು ತೆಗೆದುಕೊಡ್ರಿ, ಬೆಲೆಯಲ್ಲಿ ಎಷ್ಟೇ ಬದಲಾವಣೆ ಆದರೂ ಕೂಡ ಬೇಡಿಕೆಯಲ್ಲಿ ಏನಾಗಲ್ರಿ ಬದಲಾವಣೆ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣವಾಗ್ತೈತಿ ಅಂತ ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ಬೆಲೆಯಲ್ಲಿನ ಬದಲಾವಣೆಗೆ ತಕ್ಕಂತೆ ನೋಡ್ತಾ ಹೋದ್ರೆ ಸರಕುಗಳ ಬೇಡಿಕೆಯು ಬೆಲೆಯ ಬದಲಾವಣೆಯ ತೀಕ್ಷ್ಣ ಪ್ರಕ್ರಿಯೆ ನೀಡುತ್ತದೆ. ಇನ್ನು ಕೆಲವು ಸರಕುಗಳು ಬೇಡಿಕೆಯ ಬೆಲೆಯ ಬದಲಾವಣೆಗೆ ಅಷ್ಟೊಂದು ಪ್ರಕ್ರಿಯೆ ನೀಡುವುದಿಲ್ಲ. ಆದರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಈ ಕೆಳಗಿನ ಸೂತ್ರದ ಮೂಲಕ ನಾವೇನು ಮಾಡ್ತೀವಿ ಅರ್ಥ ಮಾಡ್ಕೋತೀವಿ. ಹಾಗಾದರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವಂಥ ಸೂತ್ರ ಯಾವುದಂದ್ರೆ ರೀ ಇ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಅಪಾನ್ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ. ಡೆಲ್ಟಾ ಪಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ, ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಇ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ. ಹಾಗಾದರೆ ಇಲ್ಲಿ ಡೆಲ್ಟಾ ಪಿ ಡೆಲ್ಟಾ ಕ್ಯೂ ಅಂದರೆ ಏನು? ಇಲ್ಲಿ ಡೆಲ್ಟಾ ಪಿ ಅಂದ್ರೆ ಬೆಲೆಯಲ್ಲಿನ ಬದಲಾವಣೆ, ಬೆಲೆಯಲ್ಲಿನ ಬದಲಾವಣೆ. ಡೆಲ್ಟಾ ಕ್ಯೂ ಅಂದ್ರೆ ಬೇಡಿಕೆಯಲ್ಲಿನ ಬದಲಾವಣೆ. ಪಿ ಅಂದ್ರೆ ಪ್ರಾರಂಭದ ಬೆಲೆ. ಕ್ಯೂ ಅಂದ್ರೆ ಪ್ರಾರಂಭದ ಬೇಡಿಕೆ. ನೋಡಲಿ, ಡೆಲ್ಟಾ ಪಿ ಅಂದ್ರೆ ರೀ ಬೆಲೆಯಲ್ಲಿನ ಬದಲಾವಣೆ, ಡೆಲ್ಟಾ ಕ್ಯೂ ಅಂದ್ರೆ ಬೇಡಿಕೆಯಲ್ಲಿನ ಬದಲಾವಣೆ, ಪಿ ಅಂದ್ರೆ ಪ್ರಾರಂಭದ ಬೆಲೆ, ಕ್ಯೂ ಅಂದ್ರೆ ಪ್ರಾರಂಭದ ಬೇಡಿಕೆ. ಅಂದ್ರೆ ಪ್ರಾರಂಭದ ಬೆಲೆ ಇದ್ದುಕೊಂಡು ಬೆಲೆಗಳಲ್ಲಿ ಆಗುವಂಥ ಬದಲಾವಣೆಗೆ ತಕ್ಕಂತೆ ಬೇಡಿಕೆ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು ನಾವೇನು ಮಾಡ್ತೀವಿ ಅಧ್ಯಯನವನ್ನು ಮಾಡ್ತೀವಿ. ಅದನ್ನು ತಿಳಿಸ್ಕೊಡೋದು ಯಾವುದಂದ್ರೆ ರೀ
ಈ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎನ್ನುವಂಥದ್ದು ನಮಗೇನು ಮಾಡ್ತೈತಿ ತಿಳಿಸ್ಕೊಡ್ತೈತಿ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದ್ರೆ ಸರಕೊಂದರ ಬೇಡಿಕೆ ಪ್ರಮಾಣದ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದರ ಮೂಲಕ ಪಡೆಯುವಂಥ ಬೆಲೆಯನ್ನು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಅದಕ್ಕಾಗಿ ಇ ಡಿ ಈಕ್ವಲ್ ಟು ಡೆಲ್ಟಾ ಕ್ಯೂ ಅಪಾನ್ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಎನ್ನುವಂಥದ್ದು ಸೂತ್ರ ನೆನ್ಪಿಟ್ಟುಕೊರಿ. 2 ಅಂಕದ ಪ್ರಶ್ನೆ ಬರ್ತೈತಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು, ಅದನ್ನು ನಿರ್ಧರಿಸುವಂಥ ಸೂತ್ರವನ್ನು ಬರೀರಿ ಅಂತ ಕೇಳ್ತಾರೆ. ಅವಾಗ ಈ ಸೂತ್ರವನ್ನು ನಾವೇನಪ್ಪ ಅಂದ್ರೆ ಬರಿತಾ ಹೋದ್ರೆ ಇಲ್ಲಿ 2 ಅಂಕಗಳನ್ನು ಗಳಿಸಕ್ಕೆ ನಮಗೇನಾಗ್ತೈತೆ ರೀ ಸಹಾಯಕವಾಗ್ತೈತೆ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಏನಪ್ಪ ಅಂದ್ರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ ನಂತರ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿಧಗಳು. ಇಲ್ಲಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿಧಗಳನ್ನು ನಾವು ನೋಡಿದಾಗ ಏನಪ್ಪ ಅಂದ್ರೆ ಬೇಡಿಕೆಯ ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವ, ನಂತರ ಬೇಡಿಕೆಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಎನ್ನುವಂಥದ್ದು ಬರ್ತಾವ. ಅಸ್ಥಿತಿಸ್ಥಾಪಕತ್ವ ಅಂದ್ರೆ ಒಂದು ಸರಕಿನ ಬೇಡಿಕೆಯ ಶೇಕಡಾವಾರು ಬದಲಾವಣೆಯು ಅದೇ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಗಿಂತ ಕಡಿಮೆ ಇದ್ದರೆ, ಅಂದ್ರೆ ಒಂದು ಸರಕಿನ ಶೇಕಡಾವಾರು ಬದಲಾವಣೆಗಿಂತ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಕಡಿಮೆ ಇತ್ತಂದ್ರೆ ಅದನ್ನು ಸಾಪೇಕ್ಷ ಬೆಲೆ ಕಡಿಮೆ ಇರುತ್ತದೆ, ಆವಾಗ ಅಸ್ಥಿತಿಸ್ಥಾಪಕತ್ವ ಉಂಟಾಗುತ್ತದೆ. ಒಂದು ಸರಕಿನ ಬೇಡಿಕೆಯ ಶೇಕಡಾವಾರು ಬದಲಾವಣೆಯು ಅದೇ ಶೇಕಡಾವಾರು ಬೆಲೆಯ ಬದಲಾವಣೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅದನ್ನು ನಾವೇನಂತ ಕರಿತೀವಿ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಈ ಸ್ಥಿತಿಸ್ಥಾಪಕತ್ವದ ಬೇಡಿಕೆ ರೇಖೆಗಳನ್ನು 3 ಏನಪ್ಪ ಅದರ ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಬೇಡಿಕೆಯ ರೇಖೆಯ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಬೇಡಿಕೆ ರೇಖೆಯ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಹಾಗೂ ಬೇಡಿಕೆ ರೇಖೆಯ ಸರಿಸಮ ಸ್ಥಿತಿಸ್ಥಾಪಕತ್ವ ಎನ್ನುವಂಥ ಈ 3 ಏನಪ್ಪ ಅಂದ್ರೆ ರೇಖೆಗಳ ಮೂಲಕ ನಾವೇನು ಮಾಡ್ತೀವಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಏನಪ್ಪ ಅಂದ್ರೆ ಬೇಡಿಕೆಯ ವಿಷಯದಲ್ಲಿ ನಾವು ಅಧ್ಯಯನ ಮಾಡಿದಂಥ ಅಂಶಗಳು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಒಬ್ಬ ಅನುಭೋಗಿ ಹೇಗೆ ವರ್ತಿಸ್ತಾನೆ ಹಾಗೂ ಆತನ ವರ್ತನೆಯನ್ನು ಅಧ್ಯಯನ ಮಾಡುವಂಥ 2 ವಿಧಾನಗಳ ಮೂಲಕ ನೋಡಿದಾಗ ಆ ಅನುಭೋಗಿ ಹೇಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾನೆ ಎನ್ನುವಂಥದ್ದನ್ನು ನಾವೇನು ಮಾಡ್ತೀವಿ ಅಧ್ಯಯನವನ್ನು ಮಾಡ್ತೀವಿ. ನೋಡಿ, ಇಷ್ಟು 2ನೇ ಅಧ್ಯಾಯದಲ್ಲಿ ಬರುವಂಥ ಅಂಶಗಳು ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಬರುವಂಥ ಪ್ರಮುಖವಾದಂಥ ಅಂಶಗಳಾಗ್ಯಾವಂತ ಹೇಳ್ತೀವಿ. ಇನ್ನು ಉಳಿದಿದ್ದನ್ನು ನಂತರದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಧನ್ಯವಾದಗಳು.